ಬಾಲ್ಯದಲ್ಲೇ ಮಕ್ಕಳನ್ನು ಸರಿದಾರಿಯಲ್ಲಿ ಪಳಗಿಸು, ಮುಪ್ಪಿನಲ್ಲೂ ಅವರು ಆ ಪದ್ಧತಿ ಮೀರಿ ನಡೆಯದಿರಲಿ. ಜ್ಞಾನೋಕ್ತಿಗಳು 22:6. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಗಾದೆಯಂತೆ ಮಕ್ಕಳಿಗೆ ಬಾಲ್ಯದಲ್ಲೇ ಸರಿದಾರಿಯಲ್ಲಿ ಪಳಗಿಸಬೇಕು. ಆಗ ಅವರು ವಯಸ್ಕರಾದಾಗ ತಮ್ಮ ಅಂತಿಮ ದಿನದವರೆಗೆ ಆ ಮೌಲ್ಯಗಳನ್ನು ಕಾಪಾಡಿಕೊಳ್ಳುತ್ತಾರೆ. ಆದಿಯಲ್ಲಿ ಗುರುಕುಲ ಪದ್ಧತಿ ಇತ್ತು. ಆ ಪದ್ಧತಿಯಲ್ಲಿ ಮಗುವನ್ನು ದೇವರ ಸೇವೆಗೆ ಅರ್ಪಿಸಿ ಅಲ್ಲೇ ಪಳಗಿಸುವುದು ಜಾರಿಯಲ್ಲಿತ್ತು. ಶಾಲೆಯಲ್ಲಿ ಶಿಕ್ಷಕರು ತಿದ್ದಿ ತೀಡಿ ಮಕ್ಕಳನ್ನು ಸರಿದಾರಿಯಲ್ಲಿ ನಡೆಸುತ್ತಿದ್ದರು. ಆದರೆ ಈಗ ಗುರುಕುಲ ಪದ್ಧತಿಯೂ ಇಲ್ಲ. ಶಿಕ್ಷಕರು ಶಿಕ್ಷಿಸಿ ತಿದ್ದುವ ಸ್ಥಿತಿಯಲ್ಲಿಯೂ ಇಲ್ಲ. ಆದ್ದರಿಂದ ಆ ಜವಾಬ್ದಾರಿ ಸಂಪೂರ್ಣವಾಗಿ ತಂದೆ ತಾಯಿಯರ ಮೇಲಿದೆ. ಅವರೂ ಸೋತರೆ ಮಕ್ಕಳು ತಪ್ಪು ದಾರಿಯನ್ನೆಡೆಯುವುದಂತೂ ಖಚಿತ. ಆದ್ದರಿಂದ ತಂದೆ ತಾಯಿಯರು ಮಕ್ಕಳಿಗೆ ಮಾರ್ಗದರ್ಶನ, ಬೋಧನೆ ಮತ್ತು ಮಾದರಿಯಾಗಿ ಬದುಕುವಲ್ಲಿ ಶ್ರಮವಹಿಸಿ ಸರಿದಾರಿಯಲ್ಲಿ ಪಳಗಿಸಿ ಜೀವನ ಪರ್ಯಂತರ ಪದ್ಧತಿ ಮೀರಿ ನಡೆಯದಂತಹ ನೈತಿಕ ಜೀವನ ನಡೆಸಿದರೆ ಬಾಳು ಪಾವನವಲ್ಲವೇ?